ಗ್ರಾಮೀಣ ಪ್ರದೇಶದಲ್ಲಿ ಗುಣಮಟ್ಟದ ರಸ್ತೆಗಳನ್ನು ನಿರ್ಮಾಣ ಮಾಡಬೇಕಿರುವುದು ಅವಶ್ಯಕ. ಹಾಗಾಗಿ ಕ್ಷೇತ್ರ ವ್ಯಾಪ್ತಿಯಲ್ಲಿ ರಸ್ತೆ ಸುಧಾರಣೆಗೆ ಆದ್ಯತೆ ನೀಡಲಾಗುತ್ತಿದೆ ಎಂದು ರಾಯಬಾಗ ಶಾಸಕ ದುರ್ಯೋಧನ ಐಹೊಳೆ ಹೇಳಿದರು. ಚಿಕ್ಕೋಡಿ ತಾಲೂಕಿನ ಕರೋಶಿ ಹಾಗೂ ವಡ್ರಾಳ ಗ್ರಾಮದಲ್ಲಿ ಮಂಗಳವಾರ 1.25 ಕೋಟಿ ರೂಪಾಯಿಗಳ ಮೊತ್ತದ ರಸ್ತೆ ಸುಧಾರಣಾ ಕಾಮಗಾರಿಗಳಿಗೆ ಭೂಮಿ ಪೂಜೆ ಸಲ್ಲಿಸಿ ಅವರು ಮಾತನಾಡಿದರು. ಗುತ್ತಿಗೆದಾರರು ಉತ್ತಮ ರಸ್ತೆಗಳನ್ನು ನಿರ್ಮಾಣ ಮಾಡಬೇಕು ಎಂದು ಸಲಹೆ ನೀಡಿದರು. ಮಾಜಿ ಜಿಲ್ಲಾ ಪಂಚಾಯಿತಿ ಸದಸ್ಯ ಮಹೇಶ್ ಭಾತೆ ಮಾತನಾಡಿ, ರಾಯಬಾಗ ವಿಧಾನಸಭಾ ಕ್ಷೇತ್ರ ವ್ಯಾಪ್ತಿಯ ಕರಗಾಂವ್ ಎತ್ತ ನೀರಾವರಿ ಯೋಜನೆಯನ್ನು ಶೀಘ್ರದಲ್ಲಿ ಮಾಡಲಾಗುವುದು. ನೀರಾವರಿಯಿಂದ ರೈತರ ಹೊಲಗಳ ಹಸಿರಾಗುತ್ತಿವೆ, ರೈತರ ಬದುಕು ಹಸನಾಗುತ್ತದೆ. ಹಾಗಾಗಿ ಕಾಂಗ್ರೆಸ್ ಸರ್ಕಾರ ಕೂಡಲೇ ಕರಗಾಂವ್ ಎತ್ತ ನೀರಾವರಿ ಕಾಮಗಾರಿಗೆ ಚಾಲನೆ ನೀಡುವ ನಿರ್ಧಾರ ಕೈಗೊಳ್ಳಬೇಕು ಎಂದು ಒತ್ತಾಯಿಸಿದರು. ಲೋಕೋಪಯೋಗಿ ಇಲಾಖೆಯ 2024-25ನೇ ಸಾಲಿನ ಲೆಕ್ಕ ಶೀರ್ಷಿಕೆ ವಿಭಾಗದ ರಸ್ತೆ ಸುಧಾರಣಾ ಯೋಜನೆ ಅಡಿಯಲ್ಲಿ ಕರೋಶಿಯಲ್ಲಿ 50 ಲಕ್ಷ ಹಾಗೂ ವಡ್ರಾಳದಲ್ಲಿ 75 ಲಕ್ಷ ಮೊತ್ತದ ರಸ್ತೆ ಸುಧಾರಣಾ ಕಾಮಗಾರಿಗೆ ರಾಯಬಾಗ ಶಾಸಕ ದುರ್ಯೋಧನ ಐಹೊಳೆ ಪೂಜೆ ನೆರವೇರಿಸಿದರು. ಮುಖಂಡರಾದ ವಿಜಯ್ ಕೋಟಿವಾಲೆ, ಕರೋಶಿ ಗ್ರಾಮ ಪಂಚಾಯಿತಿ ಅಧ್ಯಕ್ಷ ಪಂಚಾಕ್ಷರಿ ಹಳಿಜೋಳೆ, ಸಂತರಾಮ್ ಕುಂಡ್ರುಕ್, ಮುತ್ತುರಾಜ್ ಮದಿಹಳ್ಳಿ, ಮುತ್ತುರಾಜ್ ಗಾಡಿಗೆ, ಅನ್ನಪ್ಪ ಪಾಟೀಲ್, ಅನ್ನಪ್ಪ ಶೆಂಡೂರೆ, ಜುಲ್ಫಿಕಾರ್ ಪಟೇಲ್, ರಾಜು ಕೋಟಿಗಿ, ಸಿದ್ದರಾಮ್ ಕೋಟಿಗಿ, ಸುರೇಶ್ ಕೇಸ್ತಿ, ಇಂಜಿನಿಯರಾದ ಕಾಕೋಳ್ ಹಾಗೂ ಇನ್ನಿತರರು ಉಪಸ್ಥಿತರಿದ್ದರು. ವಡ್ರಾಳ ಗ್ರಾಮದ ಆದಿದೇವತೆಯಾದ ತಾಯಿ ಲಕ್ಷ್ಮೀದೇವಿ ಪಾದಕ್ಕೆ ನಡೆದು ಹಾಗೂ ಸಿದ್ಧಾರೂಢ ದೇವರ ಪಾದಕ್ಕೆ ನಡೆದು ಇವತ್ತು ವಡ್ರಾಳದಿಂದ ವಡ್ರಾಳ ಗೇಟ್ವರೆಗೆ 75 ಲಕ್ಷ ರೂಪಾಯಿ ವಿಶೇಷ ಅನುದಾನದಲ್ಲಿ ಇವತ್ತು ರಸ್ತೆಯ ಭೂಮಿ ಪೂಜಾ ಕಾರ್ಯಕ್ರಮ. ಈ ಭೂಮಿ ಪೂಜಾ ಕಾರ್ಯಕ್ರಮದಲ್ಲಿ ಚೆಸ್ಕಾಂಬದ ಮಾಜಿ ನಿರ್ದೇಶಕರು ಹಾಗೂ ಚಂದ್ರಗಿ ಶಿಕ್ಷಣ ಸಂಸ್ಥೆಯ ಉಪಾಧ್ಯಕ್ಷರಾದಂಥ ಮಹೇಶನ ಭಾತೆಯವರು, ವಿಜಯನ ಕೋಟೆವಲೆಯವರು ಮತ್ತು ಸಂತರಾಮಣ್ಣ ಕುಂಡ್ರುಕ್ ಅವರು ಮತ್ತು ಪದೇಳಿಯವರು ಹಾಗೂ ಇನ್ನುಳಿದ ಎಲ್ಲ ಗ್ರಾಮ ಪಂಚಾಯತಿ ಉಪಾಧ್ಯಕ್ಷರು, ಅಧ್ಯಕ್ಷರು, ಸರ್ವ ಸದಸ್ಯರು, ಗ್ರಾಮದ ಎಲ್ಲ ಹಿರಿಯರು, ಯುವಕ ಮಿತ್ರರು, ಪತ್ರಿಕಾ ಮಾಧ್ಯಮದ ಮಿತ್ರರು ಹಾಗೂ ಲೋಕೋಪಯೋಗಿ ಇಲಾಖೆ ಅಧಿಕಾರಿ ಕಾಕೋಳ್ ಅವರು ಎಲ್ಲರೂ ಕೂಡ್ಕೊಂಡು ಇವತ್ತು ಭೂಮಿ ಪೂಜೆಯನ್ನು ನೆರವೇರಿಸಿದೆವು. ಇದಕ್ಕಿಂತ ಮೊದಲು ಈಗಾಗಲೇ ಕರೋಶಿ ಗ್ರಾಮದಲ್ಲಿ ಕರೋಶಿ ಕದರೊಟ್ಟಿ ಅಲ್ಲಿ 50 ಲಕ್ಷ ರೂಪಾಯಿ ಅದರ ವಿಶೇಷ ಅನುದಾನ ಭೂಮಿ ಪೂಜೆಯನ್ನು ಅಲ್ಲಿ ಈಗಾಗಲೇ ಮಾಡಿ ಇಲ್ಲಿಗ 2ನೇ ಪೂಜೆಯನ್ನು ಇವತ್ತು ಮಾಡಿದೆವು. ಅದಕ್ಕೆ ವಡ್ರಾಳ ಗ್ರಾಮದ ಎಲ್ಲ ಗ್ರಾಮ ಪಂಚಾಯತಿ ಸದಸ್ಯರಿಗೂ ಹಿರಿಯರಿಗೂ ನಾನು ವಿನಂತಿ ಏನಂದ್ರೆ ತಾವೆಲ್ಲರೂ ಸಹಕಾರ ಕೊಟ್ಟ ರಸ್ತೆಯ ಮುಂದೆ ನಿಂತು ತಾವೆಲ್ಲರೂ ಗುಣಮಟ್ಟದ ರಸ್ತೆಯನ್ನು ತಾವು ಮಾಡ್ಕೋಬೇಕು ಅಂತೇಳಿ ಅಂದ ಈ ಎಲ್ಲ ಹಿರಿಯರಿಗೂ ಯುವಕರಿಗೂ ಕೂಡ ವಿನಂತಿಯನ್ನು ಮಾಡ್ಕೊಂಡ ಅದಕ್ಕೆ ಈಗಾಗಲೇ ಅಲ್ಲಿಯೂ ಕೂಡ ಮಹೇಶನ ಭಾತೆಯವರು ಅಲ್ಲಿ ಮಾತಾಡಿ ಹೇಳಿದರು. ಅಲ್ಲಿಯೂ ಅಗಲ ರಸ್ತೆಯನ್ನು ಜಾಗವನ್ನು ಕೊಟ್ಟ ಗುಣಮಟ್ಟದ ರಸ್ತೆ ಮಾಡ್ಕೊಳ್ಳಿಕ್ಕೆ ಅದಕ್ಕೆ ನೀವು ಕೂಡ ಮುಂದಿನ ಒಳ್ಳೆಯ ಗುಣಮಟ್ಟದ ರಸ್ತೆ ಮಾಡ್ಕೊರಂತೇಳಿ ವಡ್ರಾಳ ಗ್ರಾಮದ ಎಲ್ಲ ಹಿರಿಯರು ಕೂಡ ವಿನಂತಿಯನ್ನು ಮಾಡ್ಕೊಂಡು ಲೋಕೋಪಯೋಗಿ ಅಧಿಕಾರಿಗಳು ಕೂಡ ಮುಂದಿನ ಡಾಂಬರ್ ಕೆಲಸ ಗುಣಮಟ್ಟದ ಮಾಡಿಕೊಡ್ಬೇಕಂತೇಳಿ ಅಂದ್ರೆ ಅವ್ರಿಗೂ ಕಿವಿ ಮಾತನ್ನು ಹೇಳಿ ಇವತ್ತು ಬೆಸಂದಿದ್ದರೂ ಕೂಡ ಎಲ್ಲರೂ ಗ್ರಾಮದ ಹಿರಿಯರು, ಪತ್ರಿಕಾ ಮಾಧ್ಯಮದವರು ಎಲ್ಲರೂ ಕೂಡಿ ಭೂಮಿ ಪೂಜೆಗೆ ಸಹಕಾರ ಕೊಟ್ಟರೆ ಎಲ್ಲರಿಗೂ ಕೂಡ ಧನ್ಯವಾದಗಳನ್ನು ಹೇಳ್ತಾ ನಾಳೆ ಬರ್ತಕ್ಕಂಥ ಬಸವ ಜಯಂತಿ ಮತ್ತು ಶಿವ ಜಯಂತಿಯ ಶುಭಾಶಯಗಳನ್ನು ಎಲ್ಲ ಕರೋಶಿ ಕದರೊಟ್ಟಿ ಗ್ರಾಮದ ಹಿರಿಯರಿಗೂ ಮತ್ತು ವಡ್ರಾಳ ಗ್ರಾಮದ ಹಿರಿಯರಿಗೂ ಮತ್ತು ಎಲ್ಲ ಪತ್ರಿಕಾ ಮಾಧ್ಯಮದ ಮಿತ್ರರಿಗೂ ಎಲ್ಲರಿಗೂ ಕೂಡ ಶುಭಾಶಯಗಳನ್ನು ಹೇಳ್ತಾ ಎಲ್ಲರಿಗೂ ನಮಸ್ಕಾರ. ಜೈ ಹಿಂದ್.